ಹಾಯ್ ನಮಸ್ತೆ. ವಧು ಸೀರಿಯಲ್ನ 78ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಸಾರ್ಥಕ್ ಏನೋ ಯೋಚನೆ ಮಾಡಿಕೊಂಡು ಆಚೆ ಈಚೆ ತಿರುಗಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಆದಿ ಅಲ್ಲಿಗೆ ಬರ್ತಾನೆ. ಆದಿ ಅಲ್ಲಿಗೆ ಬಂದು, ಏನು ಬ್ರೋ ಯಾವಾಗಲೂ ಏನಾದರೂ ಯೋಚನೆ ಮಾಡ್ತಾನೆ ಇರ್ತೀಯಲ್ಲ, ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಸಾರ್ಥಕ್ ಏನೂ ಇಲ್ಲ ಹೇಳು ಆದಿ ಅಂತ ಕೇಳಿದಾಗ, ಈ ಫೈಲ್ಗೊಂದು ಸೈನ್ ಆಗಬೇಕಿತ್ತು ಬ್ರೋ, ಸೈನ್ ಆದೆ ನಾಳೆನೇ ಪ್ರೆಸೆಂಟೇಷನ್ಗೆ ಕೊಡ್ತೀನಿ ಬ್ರೋ ಅಂತ ಹೇಳ್ತಾನೆ. ಆವಾಗ ಸಾರ್ಥಕ್ ಆ ಫೈಲ್ನ ತೊಗೊಂಡು ಸೈನ್ನ ಮಾಡಿಕೊಡ್ತಾನೆ. ಆದ್ಮೇಲೂ ಇನ್ನೂ ಸಾರ್ಥಕ್ ಏನೋ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅದಕ್ಕೆ ಅದು ಏನೋ ಆಗಿದೆ ಬ್ರೋ, ಆದರೆ ನೀ ಹೇಳ್ತಾ ಇಲ್ಲ ಅಷ್ಟೇ ಅಂತ ಅದಕ್ಕೆ ಹೇಳ್ತಾನೆ. ಅದಕ್ಕೆ ಸಾರ್ಥಕ್, ಇಲ್ಲ ಅದೇ ವಧುನ ನಾನೇ ಕೆಲಸದಿಂದ ತೆಗೆದೆ, ಮತ್ತು ನನ್ನ ಫ್ರೆಂಡ್ಗೆ ಹೇಳಿ ಅವ್ರಿಗೆ ಒಂದು ಕೆಲಸನೂ ರೆಫರ್ ಕೂಡ ಮಾಡಿದೆ. ಆ ಕೆಲಸ ನಾನೇ ರೆಫರ್ ಮಾಡಿದ್ದು ಅನ್ನೋ ಕಾರಣಕ್ಕೆ ಅವ್ರ ಕೆಲಸನೂ ಬಿಟ್ಟರು ಗೊತ್ತಾ. ಇನ್ಫ್ಯಾಕ್ಟ್ ಅವ್ರು ನನ್ನನ್ನು ಮೀಟ್ ಮಾಡಿ ನನಗೆ ಕೋಪ ಮಾಡಿಕೊಂಡ್ರು ಗೊತ್ತಾ. ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ಸುಜಿತ್ ಪ್ರಿಯಾಂಕಾ ಫೋನ್ ಮಾಡಿ ಆ ಫೈಲ್ಸ್ ಎಲ್ಲ ವಧು ಕಡೆಯಿಂದ ತಗೋಬೇಕು ಅಂತ ಪ್ರೆಸರ್ ಕೊಡ್ತಾ ಇದ್ದಾನೆ. ಎಲ್ಲ ಹೇಗೆ ಹ್ಯಾಂಡ್ಲ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ವಧುಗೆ ಪಾಪ ಕೆಲಸ ಇಲ್ಲ, ಇನ್ನೊಂದು ಕಡೆ ಈ ಡಿವೋರ್ಸ್ ಕೆಲಸ ಇಷ್ಟೊಂದು ಬೇಗ ನಡೀತಾ ಇದೆ. ಹೇಗೆ ಹ್ಯಾಂಡ್ಲ್ ಮಾಡಲಿ ಅದೇ ಸಿಂಪಲ್ ಬ್ರೋ, ಫಸ್ಟು ಫೈಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೀನು ಡಿವೋರ್ಸ್ ಕೆಲಸ ಮುಂದುವರಿಸು, ಅದಾದಮೇಲೆ ಅವ್ರಿಗೊಂದು ಕೆಲಸ ಕೊಡಿಸು. ಸಾರ್ಥಕ್ ಅಷ್ಟು ಈಸಿ ಅಲ್ಲ ಕಣೋ ಅದು. ಅವ್ರಿಗೆ ಇವತ್ತೆಲ್ಲ ನಾಳೆ ನಾನೇ ಕೆಲಸ ಕೊಡಿಸಿದ್ದು ಅಂತ ಅವ್ರಿಗೆ ಗೊತ್ತಾದರೆ ಮತ್ತೆ ಅವ್ರು ಕೆಲಸ ಬಿಡ್ತಾರೆ. ಅದು ನನಗನ್ಸುತ್ತೆ ಅವರೇ ಕೆಲಸ ಹುಡ್ಕೋದು ಒಳ್ಳೇದು ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೋಡೋಣ, ಸ್ವಲ್ಪ ದಿನ ಕೆಲಸ ಅವ್ರಿಗೆ ಸಿಗಲಿಲ್ಲ ಅಂದರೆ ಆಮೇಲೆ ಏನಾದ್ರು ಯೋಚನೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇ ಈಗ ನಿನ್ನ ಸಮಸ್ಯೆ ಏನು, ಫೈಲ್ ಹೇಗೆ ತರಿಸ್ಕೊಳ್ಳೋದು ಅಂತಾನೆ ಸಿಂಪಲ್. ಅವರ ಅಸಿಸ್ಟೆಂಟ್ ಯಾರೋ ಒಬ್ಬ ಇದ್ದಾನಲ್ಲ ಲಕ್ಕಿ, ಅವನಿಗೆ ಫೋನ್ ಮಾಡಿ ತಂದು ಕೊಡೋಕ್ಕೆ ಹೇಳಿದ್ರೆ ಆಯಿತು. ಅದಕ್ಕೆ ಸಾರ್ಥಕ್, ಅಯ್ಯೋ ನಿನ್ನೆ ಅವನು ನನ್ನ ಜೊತೆ ಬೈಸ್ಕೊಂಡಿದ್ದಾಯಿತು, ಅದು ಆಗಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳ್ತಾನೆ. ಯಾಕೆ ಅಂತ ಅಂದರೆ ಲಕ್ಕಿ ಥ್ರೂ ನೆನ್ನೆ ಇಂಟರ್ವ್ಯೂ ಕಳಿಸಿದ್ದೆ, ಅದು ಆಗಲ್ಲ ಅಂದರೆ ಅವ್ರ ಫ್ರೆಂಡ್ ಮುಖಾಂತರ ಅಥವಾ ಅವ್ರಿಗೆ ಯಾರಾದರೂ ತುಂಬ ಕ್ಲೋಸ್ ಇರೋರ ಮುಖಾಂತರ ಯಾವ ಥರನಾದ್ರು ಫೈಲ್ಸ್ ತರಿಸ್ಕೊಬ್ರು ಅಂತ ಹೇಳ್ತಾನೆ. ಅದಕ್ಕೆ ಸಾರ್ಥಕ್ ಎಷ್ಟು ಟೈಮ್ ಇವಾಗ ನೋಡು ಅಂತ ಹೇಳ್ತಾನೆ. ಟೈಮ್ ಇವಾಗ ಆಲ್ಮೋಸ್ಟ್ 15 ಇದೆ ಬ್ರೋ ಅಂತ ಹೇಳ್ತಾನೆ. ಅದಕ್ಕೆ ವಾವ್, ಇದು ಗುಡ್ ಐಡಿಯಾ. ಇವಾಗ ಸ್ಕೂಲಿಗೆ ಬಿಡೋಕ್ಕೆ ಅಂತ ವಧು ದಿಶಾ ಸ್ಕೂಲ್ ಹತ್ರ ಬರ್ತಾರೆ. ಐ ಹ್ಯಾವ್ ಟು ಲೀವ್, ಅಲ್ಲಿ ನಾನು ಹೋಗ್ತೀನಿ ಅಂತ ಸಾರ್ಥಕ್ ಅಲ್ಲಿಂದ ಹೊರಡ್ತಾನೆ. ಗುಡ್ ಐಡಿಯಾ, ಬೇಗ ಹೊರಡು ಬ್ರೋ ಅಂತ ಹೇಳ್ತಾನೆ. ಸಾರ್ಥಕ್ ಅಲ್ಲಿಂದ ಹೋದ್ಮೇಲೆ ಬ್ರೋಗೆ ವಧು ಅವರು ಬರೀ ಲಾಯರ್ ಆಗಿರಲಿಲ್ಲ, ಒಳ್ಳೆ ಫ್ರೆಂಡ್ ಕೂಡ ಆಗಿದ್ರು. ಪಾಪ ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬೇರೆ ಬಂತು. ಹೇಗೋ ಅವ್ರ ಹತ್ರ ಅವ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡು ಸೊಲ್ಯೂಷನ್ ತಿಳ್ಕೊಂಡು ಹೇಗೋ ಇದ್ದ. ಇವಾಗ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಅಲ್ಲಿ ಒಬ್ಬ ಬುಡ್ಬುಡ್ಕೆ ಅವನು, ಹಾಲಕ್ಕಿ ನೋಡ್ದೈತೆ ತಾಯಿ, ಹಾಲಕ್ಕಿ ನೋಡ್ದೈತೆ, ಶಕುನ ನೋಡ್ದೈತೆ ತಾಯಿ, ಶಕುನ ನೋಡ್ದೈತೆ. ಆಗಿ ಜಗ ಒಕ್ಕಲಾಗಿ ಮನೆತನ, ಅದಕ್ಕಾಗಿ ದೈವ, ನೆಮ್ಮದಿಯಾಗಿ ನೀವು ಮಾಡುವ ಕೆಲಸದಲ್ಲಿ ಜಯವಾಗಲಿ ತಾಯಿ, ನಿಮಗೆ ಜಯವಾಗಲಿ ಅಂತ ಬುಡ್ಕೆಯವನು ರೋಡ್ನಲ್ಲಿ ಹೇಳ್ಕೊಂಡು ಬರ್ತಾ ಇರ್ತಾನೆ. ಮಾಡಿದ ದೈವ ಒಳಿತು ಮಾಡಲಿ ತಾಯಿ, ಒಳಿತು ಮಾಡಲಿ, ಹಾಲಕ್ಕಿ ನೋಡಿದೈತೆ ತಾಯಿ, ಹಾಲಕ್ಕಿ ನೋಡಿದೈತೆ ಅಂತ ಹೇಳ್ಕೊಂಡು ಬರ್ತಾ ಇರ್ತಾನೆ. ಅದನ್ನು ಪ್ರಿಯಾಂಕಾ ನೋಡ್ತಾಳೆ. ಬುಡ್ಕೆಯವ್ರ ಹತ್ರ, ನೀವು ನನ್ನ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಹೌದು ತಾಯಿ ಅಂತ ಬುಡ್ಕೆಯವ್ರು ಹೇಳ್ತಾರೆ. ಅದಕ್ಕೆ ಆಲ್ರೆಡಿ ನನ್ನ ಭವಿಷ್ಯನ ನಾನು ಬರೆದಿಟ್ಟಿದ್ದಾಯಿತು, ತಕ್ಕನಾಗೆ ಅದು ನಡೆಯುತ್ತೆ. ಸೊ ನೀನು ನನ್ನ ಭವಿಷ್ಯದ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನಿನ್ನ ಭವಿಷ್ಯನ ನೀನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾನು ನಿನಗೆ ಒಂದು ಕೊಡ್ತೀನಿ. ಬುಡ್ಬುಡ್ಕೆಯವನು, ಏನು ತಾಯಿ? ಪ್ರಿಯಾಂಕಾ, ನಾನು ಹೇಳಿದ ಜಾಗಕ್ಕೆ ಬಂದು ನಾನು ಹೇಳಿದ ಭವಿಷ್ಯನ ನೀನು ನುಡಿಬೇಕು. ಸುಳ್ಳು ಹೇಳಂಗಿಲ್ಲ ತಾಯಿ, ನಾವು ದೇವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಮತ್ತೆ ಹೇಳಿದ್ರೆ ಆ ದೇವ್ರೇನು ನಿನ್ನ ಹೊಟ್ಟೆ ತುಂಬಿಸ್ತಾನ? ಮೋರೋವರ್ ನೀನು ನನ್ನ ಭವಿಷ್ಯ ಹೇಳ್ದಂಗೆ ಆಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಪ್ರಿಯಾಂಕಾ ಕೇಳ್ತಾಳೆ. ಅದಕ್ಕೆ ಬುಡ್ಬುಡ್ಕೆಯವರು, ನನ್ನ ಒಳಗಡೆ ಬಂದು ನಿನ್ನ ಬಗ್ಗೆ ಭವಿಷ್ಯ ನುಡಿ ಹಂಗೆ ಮಾಡಿದ್ದಾನೆ ತಾಯಿ. ಎಷ್ಟು ಸಂಪಾದನೆ ಮಾಡ್ತೀಯಾ? ತಿನ್ನಕ್ಕೆ 3 ಹೊತ್ತು ಆಗೋವಷ್ಟು ಸಂಪಾದನೆ ಮಾಡ್ತೀನಿ ತಾಯಿ, ಮತ್ತೆ ಇದೇ ಕಾಯಕ ಅಂತ ಅವನು ಹೇಳ್ತಾನೆ. ಅದಕ್ಕೆ ಇವಳು, ಜಾಗದಲ್ಲಿ ತಿಂಗ್ಳಿಗೆ ಆಗೋವಷ್ಟು ತಿನ್ಬೋದು, ಅಷ್ಟು ನಾನು ದುಡ್ಡು ಕೊಡ್ತೀನಿ, ಹೇಳ್ದಂಗೆ ಮಾಡ್ತೀಯಾ? ಅದಕ್ಕೆ ಬುಡ್ಬುಡ್ಕೆಯವರು, ಆಗಲ್ಲ ತಾಯಿ. ಪಾಕೆಟಿಂದ ದುಡ್ಡನ್ನ ತೆಗೆದು ಎಣ್ಸೋಕೆ ಶುರು ಮಾಡ್ತಾಳೆ. ಅವನಿಗೆ ಬಾಯಲ್ಲಿ ನೀರು ಸುರಿಯೋಕ್ಕೆ ಶುರುವಾಗುತ್ತೆ. ಅಯ್ಯೋ ದುಡ್ಡು ಸಿಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ದುಡ್ಡನ್ನ ಎಣಿಸಿ ಸ್ವಲ್ಪ ಕೊಡೋಕೆ ಹೋಗ್ತಾಳೆ. ಅದಕ್ಕೆ ಆಗಲ್ಲ ತಾಯಿ ಅಂತ ಹೇಳ್ತಾನೆ. ಮತ್ತೆ ಇನ್ನೂ ಸ್ವಲ್ಪ ಕೊಡ್ತಾಳೆ. ಆಗಲ್ಲ ತಾಯಿ ಅಂತ ಹೇಳ್ತಾನೆ. ಆಗ ಮತ್ತೆ ಇನ್ನೂ ಸ್ವಲ್ಪ ತೆಗೆದು ಪೂರ್ತಿಯಾಗಿ ದುಡ್ಡನ್ನ ಕೊಡ್ತಾಳೆ. ಎಲ್ಲರೂ ದುಡಿಯೋದು ಈ ದುಡ್ಡಿಗೋಸ್ಕರ. ಇದ್ದ ಜಾಗಕ್ಕೆ ಹೋಗಿ ನಾನು ಹೇಳಿದ್ದ ಭವಿಷ್ಯನ ನೀ ಹೇಳಬೇಕು ಅಂತ ಹೇಳ್ತಾಳೆ. ಅದಕ್ಕೆ
ಹೇಳಬೇಕು ಅಂತ ಬುಡ್ಬುಡ್ಕೆ ಅವ್ನು ಕೇಳ್ತಾನೆ. ಅದಕ್ಕೆ ನಾನಲ್ಲ ನಮ್ಮಮ್ಮ ಹೇಳ್ತಾರೆ, ನಿನ್ನನ್ನು ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾರೆ, ಅಲ್ಲಿಗೆ ಬಂದು ನಿನ್ನ ಭವಿಷ್ಯ ನುಡಿಬೇಕು ಅಂತ ಹೇಳ್ತಾಳೆ. ಬುಡ್ಬುಡ್ಕೆ ಅವ್ನು ಕೂಡ ಒಪ್ಕೊತಾನೆ, ಆಯಿತು ತಾಯಿ ಅಂತ ಅಂದ್ಬಿಟ್ಟು. ಅದು ದಿಶಾನ ಕರ್ಕೊಂಡು ಬಂದು ಸ್ಕೂಲ್ ಹತ್ರ ಬಿಡ್ತಾಳೆ. ಸ್ಕೂಲ್ ಹತ್ರ ಬಿಟ್ಟ ಆದ್ಮೇಲೂ ವಧು ಒಂದು ಸ್ವಲ್ಪ ಚಿಂತೆಯಲ್ಲಿರ್ತಾಳೆ. ಅದಕ್ಕೆ ದಿಶಾ, ಯಾಕೆ ವಧು ಬೆಳಗ್ಗೆಯಿಂದ ಒಂಥರ ಇದೆಯಾ, ಯಾವ ಕೆಲ್ಸಕ್ಕೆ ಹೋಗೋದು, ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದೀಯಾ ಅಂತ ವಧುನ ದಿಶಾ ಕೇಳ್ತಾಳೆ. ಅದಕ್ಕೆ ವಧು, ಏನು ಇವಳು ಈ ಥರ ಕೇಳ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಹೆಲ್ಮೆಟ್ನ ತೆಗೆದು, ಏನು ಮಾತಾಡ್ತಾ ಇದೆಯಾ ದಿಶಾ, ಎಲ್ಲಿಗೆ ಹೋಗೋದು, ಯಾವ ಕೆಲ್ಸಕ್ಕೆ ಹೋಗೋದು ಅಂತ ಅಂದರೆ ಏನು ಅರ್ಥ ಅಂತ ಕೇಳ್ತಾಳೆ. ಅದಕ್ಕೆ ಹಾಗಲ್ಲ ವಧು, ಇಂದ ನೋಡ್ತಾ ಇದ್ದೀನಿ, ನೀನು ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆಯಾ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ವಧು, ಅದು ಹೊಸ ಕೆಲಸ ಅಲ್ವಾ, ಅದು ಮೊದಲನೇ ದಿನ ಅಲ್ವಾ, ಅದಕ್ಕೆ ಯಾರ ಹತ್ರ ಹೇಗಿರೋದು, ಯಾವ ಥರ ಕೆಲಸ ಇರುತ್ತೆ ನನಗೆ ಗೊತ್ತಿರೋ ಕೆಲಸ ಅಲ್ವಾ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ದಿಶಾ, ಓಕೆ ಆಯಿತು, ಎಲ್ಲರಿಗೂ ಏನೇನು ಬೇಕು ಏನು ಅಂತ ಅಂದ್ಬಿಟ್ಟು ಕೇಳಿದೆ, ಎಲ್ಲರಿಗೂ ಏನೇನೆಲ್ಲ ತಂದುಕೊಡ್ತೀನಿ ಅಂತ ಹೇಳಿದೆ, ನನ್ನನ್ನು ಮಾತ್ರ ನೀನು ಏನೂ ಕೇಳಲೇ ಇಲ್ಲ ಅಂತ ದಿಶಾ ಕೇಳ್ತಾಳೆ. ಅದಕ್ಕೆ ವಧು, ಸಾರಿ ಪುಟ್ಟ, ಮರ್ತೋಗ್ಬಿಟ್ಟೆ, ನಿನಗೆ ನಾನು ಚಾಕ್ಲೇಟ್ ತಂದುಕೊಡ್ಲಾ ಅಂತ ವಧು ಕೇಳ್ತಾಳೆ. ದಿಶಾ, 1.25 ಲಕ್ಷ ಸಂಬಳ ತೊಗೊತೀಯ, ಆದರೆ ನನಗೆ ಬರೀ ಚಾಕ್ಲೇಟ್ ಕೊಡಿಸ್ತೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಒಂದು, ನಿಮ್ಮದು ಹಾಗಾದರೆ ದೊಡ್ಡ ಡಿಮ್ಯಾಂಡ್ ಇದೆಯೋ ಅಂತ ವಧು ಕೇಳ್ತಾಳೆ. ಆದರೆ ಸದ್ಯಕ್ಕೆ ಆ ಥರ ಏನೂ ಇಲ್ಲ, ಬೇಕಾದಾಗ ಕೇಳ್ತೀನಿ ಅಂತ ಅಂದ್ಬಿಟ್ಟು ದಿಶಾ ಹೇಳ್ತಾಳೆ. ಟೆನ್ಷನ್ ಮಾಡ್ಕೋಬೇಡ ಅಂತ ವಧು ಹೇಳ್ತಾಳೆ. ದಿಶಾ ಅದಕ್ಕೆ, ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ಅಂತ ವಧು ಹೇಳ್ತಾಳೆ. ಹಾಗಲ್ಲ ವಧು, ಹೊಸ ಕೆಲಸಕ್ಕೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದೆ ಅಂತ ಹೇಳ್ತಾಳೆ. ದಿಶಾ, ಸರಿ ನಂಗೆ ಟೈಮ್ ಆಗುತ್ತೆ, ನಾನು ಹೊರಡ್ಲಾ ಅಂತ ವಧು ಹೇಳ್ತಾಳೆ. ಅದಕ್ಕೆ ದಿಶಾ, ಎಲ್ಲಿಗೆ ಹೋಗೋದು ಅಂತ ದಿಶಾ ಹೇಳ್ತಾಳೆ. ಎಲ್ಲಿಗೆ ಅಂದರೆ ಕೆಲಸಕ್ಕೆ ಅಂತ ವಧು ಹೇಳ್ತಾಳೆ. ಅಂದರೆ ಹಾಗಲ್ಲ ಹೇಳಿದ್ದು, ಯಾವ ಏರಿಯಾ ಏನು ಅಂತ ಕೇಳಿದೆ, ಎಲ್ಲಿಗೆ ಕೆಲಸಕ್ಕೆ ಹೋಗೋದು ಅಂತ ಕೇಳಿದೆ ಅಂತ ದಿಶಾ ಹೇಳ್ತಾಳೆ. ಇಲ್ಲಿಂದ ಒಂದು 1/2 ಅವರ್ ಅಷ್ಟೇ ಅಂತ ವಧು ಹೇಳ್ತಾಳೆ. ಅದಕ್ಕೆ ದಿಶಾ, ಫಸ್ಟ್ ಡೇ ಕೆಲಸಕ್ಕೆ ಹೋಗ್ತಾ ಇದೆಯಾ, ಆಲ್ ದ ಬೆಸ್ಟ್, ಈ ಕೆಲಸ ಮಾಡಿ ಎಲ್ಲರ ಹತ್ರ ಗುಡ್ ಅನ್ನಿಸ್ಕೊ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಬಂದು, ಸರಿ ನಾನು ಹೊರಡ್ಲಾ, ಓಕೆ ಬಾಯ್ ಅಂತ ಹೇಳಿಬಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಅಲ್ಲಿಂದ ದಿಶಾಗೆ ಬಾಯ್ ಹೇಳಿ ಹೊರಟ್ಬಿಡ್ತಾಳೆ. ಅಲ್ಲಿಂದ ಹೊರಡ್ತಿದ್ದಂಗೆ ದಿಶಾ ಸ್ಕೂಲ್ ಕಡೆ ಹೊರಡ್ತಾಳೆ. ಅಷ್ಟರೊಳಗಡೆ ಅಲ್ಲಿ ಸಾರ್ಥಕ್ ಕಾರ್ ಬಂದು ನಿಲ್ಲುತ್ತೆ. ಹಾಯ್ ಫ್ರೆಂಡ್, ನಿಮ್ಮ ಅಕ್ಕ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಈಗ ತಾನೇ ಕೆಲ್ಸಕ್ಕೆ ಹೋದರು ಅಂತ ದಿಶಾ ಹೇಳ್ತಾಳೆ. ಬೇಗ ಬಂದ್ರೂ ಆನ್ ಟೈಮ್ಗೆ ಈ ಟ್ರಾಫಿಕಲ್ಲಿ ಬರೋಕೆ ಆಗೋದಿಲ್ಲ. ಹೌದು, ಯಾವ ಕೆಲ್ಸಕ್ಕೆ ಹೋದರು ಅಂತ ಸಾರ್ಥಕ್ ದಿಶಾ ಹತ್ರ ಕೇಳ್ತಾನೆ. ಏನು ಕೆಲಸ, 1.25 ಲಕ್ಷ ಸಂಬಳ ಅಂತ ಹೇಳ್ಕೊಂಡಿರೋ ಅಂಥ ಕೆಲಸ. ಅದಕ್ಕೆ ಆಶ್ಚರ್ಯವಾಗಿ 1.25 ಲಕ್ಷನ ಅಂತ ಕೇಳ್ತಾನೆ. ಅದಕ್ಕೆ ದಿಶಾ, ಹೌದು, ಮನೆಯವರೆಲ್ಲರೂ ಸಂಬಳ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿದ್ದಾರೆ. ಹೌದು, ದೊಡ್ಡಪ್ಪ ದೊಡ್ಡಮ್ಮನ ಬಿಟ್ಟು. ಸಾರ್ಥಕ್ ನೋಡ್ದ, ಎಲ್ಲರೂ ವಧು ದುಡಿಯೋ ಸಂಬಳದ ಮೇಲೆ ಕಣ್ಣಿಟ್ಟಿದ್ದಾರೆ, ಆದರೆ ಅವರ ಅಪ್ಪ ಅಮ್ಮ ವಧು ಮೇಲೆ ಕಣ್ಣಿಟ್ಟಿದ್ದಾರೆ. ಹೆತ್ತೋರು ಅನ್ನೋದು ಅವ್ರು ಯಾವಾಗಲೂ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸೋದು. ಬೆಳೀತಾ ಗೊತ್ತಾಗುತ್ತೆ ಬಿಡು ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ದಿಶಾ, ಬೆಳೆದಿದ್ದೀನಿ, ಹೇಳಿದ್ದೆಲ್ಲ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ವಧು ಹತ್ರ ನಾನೇನು ಡಿಮ್ಯಾಂಡ್ ಕೇಳಿಲ್ಲ, ಅದು ಕೊಡಿಸು ಇದು ಕೊಡಿಸು ಅಂತ. ನನಗೆ ವಧು ಕಷ್ಟ ಅರ್ಥ ಆಗುತ್ತೆ. ಹೆಣ್ಮಕ್ಳಿಗೆ ಯಾವಾಗಲೂ ತಾಯಿ ಥರ ಸೆಂಟಿಮೆಂಟ್ ಇರುತ್ತಂತೆ. ದಿಶಾ, ಹೌದು, ವಧುಗೆ ನಾನು ಯಾವಾಗಲೂ 2ನೇ ತಾಯಿ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ನನಗೆ ತೊಂದರೆ ಕೊಡೋಕ್ಕೆ ಇಷ್ಟ ಆಗಲ್ಲ. ಅರ್ಥಕ್ಕೆ, ನೀನು ಯಾವಾಗಲೂ ಹೀಗೆ ಇರು ಫ್ರೆಂಡ್, ನೀನು ಮುಂದೆ ಒಳ್ಳೆ ಲಾಯರ್ ಆಗ್ತೀಯ. ದಿಶಾ, ಅಂಥ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರುತ್ತೆ ಫ್ರೆಂಡ್, ಕಷ್ಟ ಆದರೂ ಮುಂದೊಂದು ದಿನ ಒಳ್ಳೇದಾಗೇ ಆಗುತ್ತೆ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ದಿಶಾ, ಅದು ಏನು ಒಳ್ಳೇದಾಗುತ್ತೋ ಏನೋ, ಇಷ್ಟು ಉದ್ದ ಲೀಸ್ಟ್ ಬರೆದು ಕೊಟ್ಟಿದ್ದಾರೆ ಎಲ್ಲರೂ, ಇದನ್ನೆಲ್ಲ ತರಬೇಕಂತೆ ವಧು. ಇಲ್ಲಿ ಆ ಲೀಸ್ಟನ್ನು ತೆಗೆದು ಸಾರ್ಥಕ್ ಕೈಗೆ ಕೊಡ್ತಾಳೆ. ವಧು ಇದನ್ನೆಲ್ಲ ತರಲಿಲ್ಲ ಅಂತ ಅಂದರೆ ವಧು ಮೇಲೆ ಎಲ್ಲರೂ ಕೋಪ ಮಾಡ್ಕೊತಾರೆ ಅಲ್ವಾ, ಅದಕ್ಕೆ ನಾನೊಂದು ಐಡಿಯಾ ಮಾಡ್ತೀನಿ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ದಿಶಾ, ಏನು, ಇದನ್ನೆಲ್ಲ ನಾನು ತರಿಸ್ಕೊಡ್ತೀನಿ ಅಂತ ಸಾರ್ಥಕ್ ಹೇಳ್ತಾರೆ. ನೀವು ತರಿಸ್ಕೊಟ್ರೆ ವಧು ಗೊತ್ತಾಗಲ್ವಾ, ಅವಳು ಕೋಪ ಮಾಡ್ಕೊಳ್ಳಲ್ವಾ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್, ಒಂದು ಹೇಳಿದ್ರೆ ನಾನು ಹೇಳಬೇಕು, ಇಲ್ಲ ನೀನು ಹೇಳಬೇಕು, ಇಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ಅಂತ ಸಾರ್ಥಕ್ ಹೇಳ್ತಾರೆ. ಆದರೆ ಇದನ್ನೆಲ್ಲ ತರ್ಸೋಕೆ ನಿಮಗೆ ರಿಸ್ಕ್ ಆಗಲ್ವಾ ಅಂತ ಅಂದ್ಬಿಟ್ಟು ದಿಶಾ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್, ವಧುಗೋಸ್ಕರ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕೆ ರೆಡಿ ಅಂತ ಸಾರ್ಥಕ್ ಹೇಳ್ತಾನೆ. ನನ್ನ ಜೊತೆ ಇಷ್ಟು ದಿನ ಕೆಲಸ ಮಾಡ್ತಿದ್ರಲ್ಲ, ನಾನು ಅವ್ರಿಗೆ 1 ರೂಪಾಯಿನೂ ಸಂಬಳನೂ ಕೊಟ್ಟಿಲ್ಲ ಗೊತ್ತಾ, ಇವಾಗ ಕೊಡೋಕೆ ಹೋದರೆ ಅವ್ರು ಇಸ್ಕೊಳ್ಳೋದೂ ಇಲ್ಲ. ಇವಾಗ ವಧು ಕೆಲಸ ಬಿಟ್ಟಿದ್ದಾಳಲ್ವ ಅಂತ ದಿಶಾ ಹೇಳ್ತಾಳೆ. ಕರೆಕ್ಟ್ ಅಂತ ಸಾರ್ಥಕ್ ಹೇಳ್ತಾನೆ. ನಾನು ಈ ಲೀಸ್ಟಲ್ಲಿರೋದನ್ನೆಲ್ಲ ತರಿಸ್ತಾ ಇರೋದು, ಮುಂದೆ ಇನ್ನು ಯಾರೇ ಏನೇ ಕೇಳಿದ್ರು, ಎಷ್ಟೇ ದುಡ್ಡು ಬೇಕು ಅಂತಂದರೂ ನನಗೆ ಕಾಲ್ ಮಾಡು ಅಂತ ದಿಶಾಗೆ ಸಾರ್ಥಕ್ ಹೇಳ್ತಾನೆ.
ಇದನ್ನೆಲ್ಲ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಸಾರ್ಥಕ್ ಹೇಳ್ತಾನೆ. ಅದಕ್ಕೆ ದಿಶಾ ಓಕೆ ಫ್ರೆಂಡ್, ಆದರೆ ಇದರಲ್ಲಿ ದಿನಸಿ ಐಟಮ್ ಮಾತ್ರ ಇವತ್ತು ಸದ್ಯಕ್ಕೆ ಕಳಿಸ್ಕೊಡು ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಯಾಕೆ ಅಂತ ಕೇಳ್ತಾನೆ. ದಿಶಾ ಹೇಳ್ತಾಳೆ, ಅಯ್ಯೋ ಇವತ್ತೇ ಸೋಫಾ ಇದು ಎಲ್ಲ ಕಳಿಸ್ಕೊಟ್ರೆ ಮನೆಯವ್ರಿಗೆ ಡೌಟ್ ಬರಲ್ವಾ, ವಧುಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ ಅಂತ ಕೇಳಲ್ವಾ, ಎಲ್ಲಿಂದ ಬಂತು ಅಂತ ಡೌಟ್ ಬರಲ್ವಾ ಅವ್ರಿಗೆ ಅಂತ ದಿಶಾ ಹೇಳ್ತಾಳೆ. ಸಾರ್ಥಕ್ ಹೌದಲ್ವಾ, ಕರೆಕ್ಟ್, ಸರಿ 1 ತಿಂಗಳಾದಮೇಲೆ ಕಳಿಸ್ಕೊಡ್ಲಾ, ಆವಾಗ ವಧುಗೆ 1 ತಿಂಗಳು ಸ್ಯಾಲ್ರಿನೂ ಬಂದಿರುತ್ತೆ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ದಿಶಾ ಎಷ್ಟು ದಿನ ಅಂತ ಹೀಗೆ ಮ್ಯಾನೇಜ್ ಮಾಡ್ತಾಳೆ ವಧು, ಎಷ್ಟು ಈ ಕಷ್ಟ ಯಾವಾಗ ಮುಗಿಯುತ್ತೋ ಅವಳಿಗೆ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ನೋಡೋಣ, ಸ್ವಲ್ಪ ದಿನ ಹಾಗೆ ಇರಲಿ, ಟ್ರೈ ಮಾಡಲಿ, ಅದಾದಮೇಲೆ ನಾನೇ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಅಂತ ಸಾರ್ಥಕ್ ಹೇಳ್ತಾರೆ. ಆದರೆ ನಿಮಗೆ ಇಷ್ಟೊಂದು ಒಳ್ಳೆ ಮನಸ್ಸಿದೆ, ಆದರೆ ವಧು ನಿಮ್ಮ ಹತ್ರನೇ ಕೆಲಸ ಬಿಟ್ಟಿದ್ದಾಳಲ್ಲ ಛೇ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅಯ್ಯೋ ಅಂತ ಮನಸ್ಸಲ್ಲಿ ನಾನೇ ಕೆಲಸದಿಂದ ತೆಗೆದಿದ್ದಲ್ವಾ ಅಂತ ಅಂದ್ಕೊತಾರೆ. ಏನು ಯೋಚನೆ ಮಾಡ್ತಾ ಇದೆಯಾ ಫ್ರೆಂಡ್ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಹಾಗೇನೂ ಇಲ್ಲ, ಅದು ವಧು ಹತ್ರ ಒಂದು ಕೇಸ್ ಫೈಲ್ ಇತ್ತು ನಂದು, ಅದನ್ನು ಕೇಳಬೇಕಿತ್ತು, ಅದಕ್ಕೆ ಬಂದೆ ಅಂತ ದಿಶಾ ಹತ್ರ ಹೇಳ್ತಾರೆ. ಅದಕ್ಕೆ ಫೋನ್ ಮಾಡು ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಫೋನ್ ಮಾಡಿದ್ರೆ ಅವ್ರು ಪಿಕ್ ಮಾಡ್ತಾ ಇಲ್ಲ ಅಂತ ದಿಶಾ ಹೇಳ್ತಾರೆ. ಅದು ಯಾವ ಕಡೆ ಹೋದರು ಅಂತ ದಿಶಾ ಹತ್ರ ಕೇಳ್ತಾನೆ. ಸಾರ್ಥಕ್ ಈ ಕಡೆ ಹೋದ್ಲು ಅಂತ ಹೇಳ್ತಾಳೆ ಅವಳು. ಸರಿ ಆಯಿತು ಫ್ರೆಂಡ್, ನೀವು ಸ್ಕೂಲ್ಗೆ ಹೋಗಿ ನೀನು, ನಾನು ವಧುನ ಮೀಟ್ ಮಾಡೋದೋ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ದಿಶಾನ ಸ್ಕೂಲಿಗೆ ಕಳಿಸ್ತಾನೆ. ಮಾಡ್ತಾ ನಿಂತಿರ್ತಾನೆ. ದಿಶಾ ಓಕೆ ಬಾಯ್ ಅಂತ ಅಂದ್ಬಿಟ್ಟು ಸ್ಕೂಲ್ಗೆ ಹೊರಡ್ತಾಳೆ. ಒಂದು ಕೆಲಸದ ಹುಡುಕಾಟ ಶುರುವಾಗಿರುತ್ತೆ. ಎಲ್ಲ ಕಡೆ ಕೆಲಸ ಕೊಡಿ ಅಂತ ಕೇಳ್ತಾ ಇರ್ತಾಳೆ. ಅಲ್ಲಿ ಒಂದು ಕಡೆ ಕೆಲಸಕ್ಕೆ ಹೋಗಿರ್ತಾಳೆ. ಅವಳ ರೆಸ್ಯೂಮ್ ಅಲ್ಲಿ ಕೊಟ್ಟಾಗ ಸುಮ್ಮನೆ ಅವ್ರು ನೋಡಿ, ಇಲ್ಲ ರೀ ನಿಮ್ಗೆ ಇಲ್ಲಿ ಕೆಲಸ ಕೊಡೋಕ್ಕಾಗಲ್ಲ, ನೀವು ಓದಿರೋದಕ್ಕೂ ಇಲ್ಲಿ ನೀವು ಬಂದು ಕೆಲಸ ಕೇಳ್ತಾ ಇರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಧು ನೀವು ಯಾವ ಕೆಲಸ ಕೊಟ್ರು ಮಾಡ್ತೀನಿ ಕೊಡಿ ಅಂತ ಕೇಳ್ತಾಳೆ. ಅದಕ್ಕೆ ಓಕೆ ಬಾಯ್ ಆಗಿ ಕೆಲಸ ಮಾಡ್ತೀರಾ ಅಂತ ಅವ್ನು ಹೇಳ್ತಾನೆ. ಅದಕ್ಕೆ ವಧು ಆಫೀಸ್ ಬಾಯ್ ಅಂದರೆ ಏನು ಕೆಲಸ ಇರುತ್ತೆ ಅಂತ ಕೇಳ್ತಾಳೆ. ಟೀ ಕಾಫಿ ಕೊಡೋದು, ಫೈಲ್ಸ್ ಎಲ್ಲ ತೆಗೆದುಕೊಡೋದು, ಮತ್ತು ಫೋನ್ ಕಾಲ್ಸ್ ಬಂದರೆ ಅಟೆಂಡ್ ಮಾಡೋದು ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ವಧು ಟೀ ಕಾಫಿ ಕೊಡೋದು ಬಿಟ್ಟು ಬೇರೆ ಇನ್ನೆಲ್ಲ ಕೆಲಸ ಮಾಡ್ತೀನಿ ಅಂತ ವಧು ಹೇಳ್ತಾಳೆ. ಅದಕ್ಕೆ ಅವನು ಇಲ್ಲ ರೀ ಹೋಗ್ರಿ, ಕೆಲಸ ಕೇಳ್ಕೊಂಡು ಬರ್ಬೇಕಾರೆ ಇಷ್ಟೆಲ್ಲ ಕ್ವಶನ್ ಕೇಳ್ತೀರಾ, ಅವನು ಟೀ ಕಾಫಿ ಕೊಡೋಕ್ಕಾಗಲ್ಲ, ಅದು ಇದು ಅಂತ ಎಲ್ಲ ಹೇಳ್ತೀರಾ, ನಿಮ್ಗೆ ಕೆಲಸ ಕೊಡೋಕ್ಕಾಗಲ್ಲ ಹೋಗಿ ಅಂತ ಅಲ್ಲಿಂದ ವಧುನ ಕಳಿಸ್ಬಿಡ್ತಾನೆ. ಪ್ರಿಯಾಂಕಾ ಮತ್ತು ಅವರಮ್ಮ ಇಬ್ಬರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಪ್ರಿಯಾಂಕಾ ಅವರಮ್ಮ ದೇಸಾಯಿ ಮನೆತನದ ರಾಣಿ ಹಾಸಿಗೆ ಹಿಡ್ದಿದ್ದಾಳಾ ಅಥವಾ ರೋಗ ಬಂದು ಬಿದ್ದಿದ್ದಾಳಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿಯಾಂಕಾ ಸದ್ಯಕ್ಕೆ ಸ್ವರ್ಗ ಹೋಗಿದ್ದಾಳೆ, ನಾನು ಸಮಾಧಾನ ಹೇಳಿದ್ರೆ ಸಾಕಾಗಲ್ಲ, ಅವರಮ್ಮ ನಾನು ಬಂದು ಸಮಾಧಾನ ಮಾಡಲಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿಯಾಂಕಾ ಬೇಕಾಗಿಲ್ಲ, ದೇವ್ರನ್ನ ಸಮಾಧಾನ ಮಾಡೋಕ್ಕೆ ದೇವದೂತನ್ನ ಕರೆಸಿದ್ದೀನಿ, ಅವ್ರ ಜೊತೆ ನೀನು ಸಾರಥಿಯಾಗಿ ಬಂದು ಕೆಲಸ ಮಾಡಿದ್ರೆ ಸಾಕು. ಅವರಮ್ಮ ಎಲ್ಲಿ ಹುಡುಕ್ತೆ ಪ್ರೀ ಅಂತ ಕೇಳ್ತಾಳೆ. ಅದಕ್ಕೆ ನನ್ನ ಕೆಲಸನ ನಾನು ಸುಲಭ ಮಾಡ್ಕೊಳ್ಳೋಕ್ಕೆ ನಾನು ಯಾವ ಕೆಲಸ ಬೇಕಾದರೂ ಮಾಡ್ತೀನಿ. ರೋಡ್ ಸೈಡಲ್ಲಿ ಅವನು ಹೋಗ್ತಾ ಇದ್ದ, ಹೇಳಿದೆ ಓಕೆ ದುಡ್ಡು ಕೊಡ್ತೀನಿ ಅಂದೆ, ಓಕೆ ಅಂತ ಒಪ್ಕೊಂಡ. ನಿನಗೆ ಒಂದು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಹೋಗಿ ಅವನ್ನ ಮೀಟ್ ಮಾಡಿ ಅವನ ಜೊತೆಗೆ ಬಂದು ಕೆಲಸನ ಮುಂದುವರಿಸು ಅಂತ ಹೇಳ್ತಾನೆ. ನಾನು ಈಗ ಏನು ಮಾಡಬೇಕು ಅಂತ ಕೇಳ್ತಾಳೆ ಅವಳು. ಅವನ ಜೊತೆಗೆ ಹೋಗು ಸಾಕು, ಇನ್ನು ಮಿಕ್ಕಿದ್ದನ್ನು ಅವ್ನು ನೋಡ್ಕೊತಾನೆ ಅಂತ ಅಂದ್ಬಿಟ್ಟು ಪ್ರಿಯಾಂಕಾ ಹೇಳ್ತಾಳೆ. ಮಠ ಮಧ್ಯಾಹ್ನ ಕರೆಕ್ಟಾಗಿ ಬಂದು ಕೆಲಸ ಮುಗಿಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾಳೆ ಪ್ರಿಯಾಂಕಾ ಅವ್ರ ಅಮ್ಮನ ಹತ್ರ. ಎಲ್ಲ ಹೇಳಿ ಅವ್ರ ಅಮ್ಮನಿಗೆ ಫೋನ್ ಕಟ್ ಮಾಡೋ ಅಷ್ಟರೊಳಗಡೆ ಹಿಂದೆ ಆದಿ ಬಂದು ನಿಂತಿರ್ತಾನೆ. ಪ್ರಿಯಾಂಕಾ ಫುಲ್ ಗಾಬರಿ ಆಗಿ ಆದಿ ಯಾಕೆ ಇಲ್ಲಿ ಬಂದು ನಿಂತಿದ್ದಾನೆ, ಅಯ್ಯೋ ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿರ್ಬೋದಾ ಅಂತ ಅಂದ್ಬಿಟ್ಟು ಶಾಕ್ ಆಗಿ ಹಾಗೆ ನಿಂತ್ಕೊತಾಳೆ. ಆದಿ ಬರ್ತಾನೆ. ಪ್ರಿಯಾಂಕಾ ಏನಾದರೂ ಬೇಕಿತ್ತಾ ಆದಿ ಅಂತ ಕೇಳ್ತಾಳೆ. ಅದಕ್ಕೆ ಈ ಅಮ್ಮನ ಹತ್ರ ಏನೋ ಬ್ರೋ ವಿಷಯವಾಗಿ ಏನೋ ಮಾತಾಡ್ತಾ ಇದ್ದಂಗಿತ್ತು, ನೀವು ಹೇಳಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾನೆ. ಅದಕ್ಕೆ ಹಾಗೇನಿಲ್ಲ ಆದಿ, ಕೇಸ್ ವಿಷಯವಾಗಿ ಅಮ್ಮನ ಹತ್ರ ಸ್ವಲ್ಪ ಸಜೆಷನ್ ಕೇಳ್ತಾ ಇದ್ದೆ, ಸಾರ್ಥಕ್ಕೆ ಯಾವುದೇ ರೀತಿ ಟೆನ್ಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ಈ ಕೇಸ್ ವಿಷಯವಾಗಿ ಏನಾದರೂ ಹೆಲ್ಪ್ ಬೇಕು ಅಂತಂದರೆ ನನ್ನನ್ನು ಕೇಳಿ ಅದಕ್ಕೆ ಅಂತ ಅವನು ಹೇಳ್ತಾನೆ. ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದಿ ಅಂತ ಅಂದ್ಬಿಟ್ಟು ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ನೀವು ಮತ್ತು ಅಣ್ಣ ಬೇರೆ ಆಗೋದು ನನಗೆ ಇಷ್ಟ ಇಲ್ಲ, ನೀವಿಬ್ಬರು ಮೆಚ್ಯೂರ್ಡ್, ಆದರೆ ಅದು ನಿಮ್ಮ ಡಿಸಿಷನ್ನು, ಆಲ್ರೆಡಿ ನಿಮ್ಮದು ಬಾರ್ಡರ್ ಲೈನ ಕ್ರಾಸ್ ಮಾಡಿಬಿಟ್ಟಿದ್ದೆ, ಅಟ್ಲೀಸ್ಟ್ ಕೇಸ್ ಆದರೂ ಸ್ಮೂತಾಗಿ ಆಗಲಿ ಅನ್ನೋದು ನನ್ನ ಉದ್ದೇಶ, ಏನಾದರೂ ಹೆಲ್ಪ್ ಬೇಕು ಅಂತ ಅಂದರೆ ನನ್ನ ಹತ್ರ ಕೇಳಿ ಅಂತ ಆದಿ ಹೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ ಹೌದು ಆದಿ, ಅಟ್ಲೀಸ್ಟ್ ಕೇಸ್ ಆದರೂ ಸ್ಮೂತಾಗಿ ಆದರೆ ಸಾಕು ಅಂತ ಅಲ್ಲಿ ಹೇಳ್ತಾಳೆ. ಈ ವಿಷಯವಾಗಿ ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ, ಐಡಿಯಾಸ್ ಕೇಳ್ತಾ ಇದ್ದೆ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಡಿವೋರ್ಸ್ ಆಗೋದಂತೂ ಖಚಿತ, ಅದನ್ನು ಯಾರ ಕೈಯಿಂದನೂ ತಪ್ಸೋಕ್ಕಾಗಲ್ಲ, ಬಟ್ ನೀನು ಹೇಳೋ ಹಾಗೆ ಸ್ಮೂತಾಗಾದರೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಆದಿಗೆ ಅಲ್ಲಿಂದ ಅವಳು ಹೊರಟ್ಬಿಡ್ತಾಳೆ.
ಅದು ಎಲ್ಲ ಕಡೆ ಕೆಲಸ ಕೇಳಿ ಕೇಳಿ ಸುಸ್ತಾಗಿರ್ತಾಳೆ. ಒಂದು ಕಂಪ್ನಿಯಲ್ಲಿ ಹೊರಗಡೆ ಬೋರ್ಡ್ ಹಾಕಿರ್ತಾರೆ ಕೆಲಸ ಖಾಲಿ ಇದೆ ಅಂತ ಅಂದ್ಬಿಟ್ಟು. ಒಳಗಡೆ ಬಂದು ವಧು ಒಬ್ಬರ ಹತ್ರ ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನನ್ನ ಹೆಸರು ವಧು ಅಂತ, ಕೆಲಸ ಖಾಲಿ ಇದೆ ಅಂತ ಹಾಕಿದ್ದೀರಲ್ಲ, ವೇಕೆನ್ಸಿ ಇದೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಕರೀತಾರೆ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಅಲ್ಲೇ ಒಬ್ಬಳೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಒಬ್ಬರು ವ್ಯಕ್ತಿ ಬಂದು ಅಲ್ಲಿಗೆ, ನಿನ್ನ ಹೆಸರು ವಧು ಅಲ್ವಾ ಅಂಕಲ್, ಗೊತ್ತಾಗಲಿಲ್ಲ ಅಂತ ವಧು ಕೇಳ್ತಾಳೆ. ಅದಕ್ಕೆ ನಿಮ್ಮಪ್ಪನೂ ನಾನು ಫ್ರೆಂಡ್ಸ್ ಕಣಮ್ಮ, 2 ವರ್ಷದ ಹಿಂದೆ ನಾನು ನಿಮ್ಮ ಮನೆಗೆ ಬಂದಿದ್ದೆ, ನೀನೇ ಕಾಫಿ ಮಾಡಿಕೊಟ್ಟಿದ್ಯಾ, ನೀನು ಮಾತ್ರ ನನ್ನನ್ನು ಕಂಡುಹಿಡಿಯೋಕ್ಕಾಗಲೇ ಇಲ್ಲ ಬಿಡು ಅಂತ ಕೇಳ್ತಾರೆ. ಅದಕ್ಕೆ ವಧು, ನೀವು ಇಲ್ಲೇನು ಕೆಲಸ ಮಾಡ್ತಾ ಇದ್ದೀರಾ ಅಂಕಲ್, ನೀವೇನು ಇಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಇಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಾ ಇದ್ದೀನಪ್ಪ, ಮಾಡೋದು ಮನೆ ಸಾಲಗಳು ಕಷ್ಟಗಳು, ಅದಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ಅದಕ್ಕೆ ವಧು ಗಾಬರಿಯಾಗಿ, ಅಯ್ಯೋ ಅಪ್ಪನ ಫ್ರೆಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾನು ಹೇಗಪ್ಪ ಇಲ್ಲಿ ಕೆಲಸ ಮಾಡೋದು ಅಂತ ಅಂದ್ಬಿಟ್ಟು, ಅವರು ನೀನೇ ನಮ್ಮ ಇಲ್ಲಿ ಅಂತ ಕೇಳುವಷ್ಟರೊಳಗಡೆ, ಅಂಕಲ್ ನನಗೊಂದು ಫೋನ್ ಕಾಲ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ. ಅಲ್ಲಿಂದ ಹೊರಡ್ತಿದ್ದಂಗೆ ಆ ವ್ಯಕ್ತಿ ಮುಂಚೆ ಮಾತಾಡಿರ್ತಾಳಲ್ಲ ಅವಳನ್ನ ಕರೆದ್ಬಿಟ್ಟು, ಏನಮ್ಮ ಬನ್ನಿ ಇಲ್ಲಿ, ಆ ಹುಡುಗಿ ಏನಕ್ಕೆ ಬಂದಿದ್ರು, ಯಾರು ಆ ವಧು, ಅವರ ಕೆಲಸ ಕೇಳ್ಕೊಂಡು ಬಂದಿದ್ರು ಅಂತ ಅವಳು ಹೇಳ್ತಾಳೆ. ಅವರು ಸ್ವಲ್ಪ ಕೆಲಸ ಕೇಳ್ಕೊಂಡು ಬಂದಿದ್ಲ ಅಂತ ಶಾಕ್ ಆಗ್ತಾರೆ. ಇಲ್ಲಿ ಆದಿ ರುಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ಅಂದರೆ ವೀಕ್ಷಿ ಬಗ್ಗೆ. ವೀಕ್ಷೆ ಅಂತೂ ಮನೆಗೆ ಬಂದಾಯಿತು, ಈಗ ಅವಳ ಹತ್ರ ಹೇಗೆ ಸಾರಿ ಕೇಳೋದು, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವಳಿಗೆ ಹೇಗೆ ಹೇಳೋದು, ನಾನು ಅವಳಿಗೆ ತುಂಬ ಹರ್ಟ್ ಮಾಡಿಬಿಟ್ಟಿದ್ದೀನಿ, ಆವತ್ತಿನ ಸಿಚುವೇಶನ್ ಹಾಗಿತ್ತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ನನ್ನ ವೀಕ್ಷಿ ಏನು ಮಾಡ್ತಾ ಇರ್ಬೋದು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂದ್ಬಿಟ್ಟು ವೀಕ್ಷಿ ರೂಮ್ ಹತ್ರ ಬರ್ತಾನೆ. ವೀಕ್ಷಿ ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಿರ್ತಾಳೆ. ಆವಾಗ ಅಲ್ಲಿಂದ ಆದಿ ಹೊರಗಡೆ ಬಂದು ಅವಳಿಗೆ ಮೆಸೇಜ್ ಮಾಡ್ತಾನೆ, ಆದರೆ ಅವಳಿಗೆ ಅದಕ್ಕೆ ರಿಪ್ಲೈ ಕೊಡಲ್ಲ. ಅದಾದಮೇಲೆ ಇನ್ನೊಂದು ಮೆಸೇಜ್ ಮಾಡ್ತಾನೆ, ಅದನ್ನು ವೀಕ್ಷಿ ನೋಡ್ತಾ ಇರ್ತಾಳೆ. ಅದು ಅಂತೂ ಇಂತೂ ಅವರಿಂದ ತಪ್ಪಿಸ್ಕೊಂಡು ಬಂದಪ್ಪ ಅಂತ ಅಂದ್ಬಿಟ್ಟು ಹೊರಗಡೆ ಗಾಡಿ ಹತ್ರ ಬರ್ತಾಳೆ. ಸಾರ್ಥಕ್ ಅವ್ರಿಗೆ ಫೋನ್ ಮಾಡ್ತಾ ಇರ್ತಾರೆ, ಆದರೆ ಅವಳು ವಧು ಪಿಕ್ ಮಾಡ್ತಾ ಇರಲ್ಲ. ಅದಕ್ಕೆ ಸಾರ್ಥಕ್, ಅಯ್ಯೋ ಒಂದ್ಸಲ ಫೋನ್ ಪಿಕ್ ಮಾಡ್ಬೋದಲ್ವಾ, ನನ್ನ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪನ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.